ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಅಂತಂದರೆ UGCET ಮತ್ತು ನೀಟ್ ಸ್ಟೂಡೆಂಟ್. ಓಕೆ, ಇಬ್ಬರಿಗೂ ಒಂದೊಂದು ಅಪ್ಡೇಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ಹಿಂದೆ ಅಂದರೆ ಈ KCET ಸ್ಟೂಡೆಂಟ್ಸ್ಗೆ ಆಗಲೇ ಹೇಳಿದ್ದೆ, ಬಟ್ ನೀಟ್ ಸ್ಟೂಡೆಂಟ್ಸು ಕೂಡ ಇದೇ ಥರ ಒಂದು ಅಪ್ಡೇಟ್ ಬರ್ತಾಯಿದೆ. ಸೊ ಏನಪ್ಪ ಅಂತ ದೊಡ್ಡ ಬದಲಾವಣೆಗಳು ಆಗಿದಾವೆ ಅಂತಂದರೆ, ಸೊ ನೋಡಿರಿ, ಎಕ್ಸಾಮ್ ಪರ್ಪಸ್. ಓಕೆ, ಎರಡು ರೀತಿ ಎಕ್ಸಾಮ್ ಪರ್ಪಸ್ ಖಂಡಿತವಾಗಿ ಮಾಡ್ತಿದ್ದಾರೆ. ಏನು ಎಕ್ಸಾಮು ಯಾವ ರೀತಿ ಕಂಡಕ್ಟ್ ಮಾಡ್ತಿದ್ದಾರೆ. ಓಕೆ, 2025 ಇನ್ಮೇಲೆ ಬರ್ತಾರಲ್ಲ ಹುಡುಗರಿಗೆ, ನೋಡ್ತಿರ್ಬೋದು. ಈ ಸರ್ತಿ ನಮ್ಮ ನೀಟ್ ಸ್ಟೂಡೆಂಟ್ಸ್ಗೆ ಈ ಥರ ಎಲ್ಲ ತೊಂದರೆ ಆಗಿಬಿಟ್ಟು ಆಲ್ ಓವರ್ ಇಂಡಿಯಾ ನಡೀತದಲ್ವಾ. ಸೊ NTA ಎಕ್ಸಾಮ್ ನಡೆಸ್ತಾರೆ. ಸೊ ಹಂಗಾಗ್ಬಿಟ್ಟು NTA ನೀಟ್ ಎಕ್ಸಾಮ್ ನಡೆಸ್ತಾರೆ. ಬಟ್ ನಡೆಸಿ ಆದಮೇಲೆ ಮೊದಲೆಲ್ಲ ಚೆನ್ನಾಗಿ ನಡೆಸ್ತಿದ್ರು, ಬಟ್ ಇತ್ತೀಚೆಗೆ ಏನೆಲ್ಲ ಆಗ್ತಿದೆ ಅಂತ ನಿಮಗೆ ಗೊತ್ತು. ಓಕೆ, ಇದೆಲ್ಲ ಇನ್ನೂ ಕೂಡ ಬಗೆಹರಿದಿಲ್ಲ. ಅವತ್ತು ನಡೆದಿದ್ದು ವಿಚಾರ ಇನ್ನೂ ಕೂಡ ನೀಟ್ದು ಇನ್ನೂ ಬಗೆಹರಿದಿಲ್ಲ ಅಂತಂದರೆ ಮತ್ತು ಮುಂದುವರಿಸಿನೂ ಕೂಡ ಇದೇ ರೀತಿ ಆಗ್ಬೋದಲ್ವ. ಮತ್ತೆ ಅಂತಂದರೆ ಎಕ್ಸಾಮ್ ಮತ್ತೆ ಏನಾದರೂ ಲೀಕ್ ಆಗೋದು, ಅಂತಂದರೆ ಕ್ವಶನ್ ಪೇಪರ್ ಲೀಕ್ ಆಗೋದು, ಮತ್ತೆ ಏನಾದರೂ ಸ್ಕ್ಯಾಮ್ ಆಗ್ಬೋದು ಅಂತ ಈ ಒಂದು ಉದ್ದೇಶ ಇಟ್ಕೊಂಡು, ಸೊ ನೀಟ್ ಅವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ, ನೀಟ್ ಎಕ್ಸಾಮ್ನ ಮುಂದೆ 2025ಕ್ಕೆ ಏನು ಎಕ್ಸಾಮ್ ನಡೀತಾ ಇತ್ತು, ಆ ಎಕ್ಸಾಮ್ನ ಏನು ಮಾಡ್ಬೇಕಂತಂದರೆ 2 ಹಂತದಲ್ಲಿ ಎಕ್ಸಾಮ್ ನಡೆಸ್ಬೇಕಂತ ತಯಾರಾಗ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ UPSC ಎಕ್ಸಾಮ್ ಬರೀತೀರ ನೀವು, ಮೊದಲಿಗೆ ಪ್ರಿಲಿಮ್ಸ್ ಬರ್ಕೊಂತೀರ, ಆಮೇಲೆ ಎಲಿಜಿಬಿಲಿಟಿ ಆದಮೇಲೆ ಮುಂದೆಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತವೆ. ಸೊ ಅದೇ ರೀತಿ ನಮ್ಮ ನೀಟಲ್ಲೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ, ಮೊದಲು ಎಕ್ಸಾಮ್ಸು ಏನು ಬರೀತಾರೆ ಅಂದರೆ 720ಗೆ ಬರೆಯಲ್ಲ, ಜಸ್ಟ್ ಒಂದು ಎಕ್ಸಾಮ್ಸ್ ನಡೀತಾರೆ. ಅದರಲ್ಲಿ ಎಲಿಜಿಬಿಲಿಟಿ ಯಾರು ಬರ್ತಾರೋ ಅವ್ರಿಗೆ ನೀಟ್ನ ಫೈನಲ್ ಎಕ್ಸಾಮ್ ನಡೆಸ್ತಾರೆ. ಸರಿ, ನೀವು ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ಹೇಳೋದಾತಂದರೆ, ಈಗ ನೀಟ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಯಾರೆಲ್ಲ ಮಾಡ್ಬೋದು ಅಂತಂದರೆ, ಇಷ್ಟು 160 ಏನೋ 170 ಮಾರ್ಕ್ಸ್ ಎಷ್ಟೋ ಇದೆ ಅಲ್ವಾ. ಸೊ ಅವ್ನು ಮಾರ್ಕ್ಸ್ ತೊಗೊಂಡ್ರೆ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಎಷ್ಟು ದುಡ್ಡು ಕೊಟ್ಟಾದರೂ ನೀವು ಯಾವುದಾದ್ರೂ ಮ್ಯಾನೇಜ್ ಮಾಡ್ಕೊಟ್ಟಾಗ ಸೀಟ್ ತೊಗೊಂಡು ಪಾರ್ಟಿಸಿಪೇಟ್ ಮಾಡ್ಕೊಂಡು ತೊಗೋಬೋದು ಸೀಟ್. ಓಕೆ, ಬಟ್ ಅದು ಎಲಿಜಿಬಿಲಿಟಿ ಅಷ್ಟೇ. ಓಕೆ, ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅದೇ ರೀತಿ ಓಕೆ, ನೀವು ಇಷ್ಟು ನೀಟ್ ಅವರು ಮೊದಲಿಗೆ ಒಂದು ಎಕ್ಸಾಮ್ ನಡೆಸ್ತಾರೆ, NTA ನಡೆಸ್ತಾರೆ, ಮತ್ತಾರೆಲ್ಲ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಅಂತ ಒಂದು ನಡೆಸ್ತಾರೆ. ಅದರಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗ್ತಾರೋ ಅದನ್ನೇ ಫೈನಲ್ ಎಕ್ಸಾಮ್ಸು ಇನ್ನೊಂದು ಎಕ್ಸಾಮ್ ನಡೆಸ್ತಾರೆ ಅಂತಂದು ಎಲ್ಲನೂ ಕೂಡ ತಯಾರು ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಈ ವರ್ಷ ನಿಮ್ಗೆ ಗೊತ್ತಿದೆ ಏನೆಲ್ಲ ಆಗ್ತಾಯಿದೆ ಅಂತಂದು. ಸೊ ಈ ಒಂದು ಉದ್ದೇಶ ಇಟ್ಕೊಂಡು NTA ಈ ರೀತಿ 2 ಹಂತದಲ್ಲಿ ಎಕ್ಸಾಮ್ ನಡೆಸೋಣ 2025ಕ್ಕೆ ಅಂತಂದು ತಯಾರಾಗ್ತಾ ಇದ್ದಾರೆ. ಸೊ ನಿಮಗೂ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಈ ರೀತಿ ಆಗಿಲ್ಲ. ಯಾವುದೇ ರೀತಿ ಸ್ಕ್ಯಾಮು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಅಫೆಕ್ಟ್ ಆಗೋದಿಲ್ಲ ಇದು. ಓಕೆ, 2024ರಲ್ಲಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದರು, ಇದು ನಮ್ಮ ಸ್ಟೂಡೆಂಟ್ಸ್ಗಿಂತೂ ಏನೂ ಅಫೆಕ್ಟ್ ಆಗೋಲ್ಲ. ಯಾಕಂತಂದರೆ ಎಲ್ಲೂ ಕೂಡ ನಮ್ಮ ಸೆಂಟ್ರಲ್ಲಿ ಈ ರೀತಿ ಕೊಂಡು ಬಂದಿಲ್ಲ. ಬಟ್ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಏನಿದ್ರು ಈಗ ಸಿದ್ದರಾಮಯ್ಯ ಅವರು ಆಗಿರ್ಬೋದು, DK ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ, 2025 ನಂತರ ನಾವು NTA ಜೊತೆ ಎಕ್ಸಾಮ್ ಬೇಡ ನಮ್ಮ ಕರ್ನಾಟಕದಲ್ಲಿ. ಅಂದರೆ ಮೊದಲೆಲ್ಲ ನೋಡ್ತಿರ್ಬೋದು MBBS ಅಥವಾ ನೀಟ್ ಎಕ್ಸಾಮ್ಸ್ ಎಲ್ಲ ಏನು ನಮಗೆಲ್ಲ ಏನಿತ್ತು ಅಂದರೆ KCET ಇತ್ತು. ಓಕೆ, ಇಲ್ಲಿ NTAದಲ್ಲಿ ಅಲ್ಲಿ ಎಲ್ಲ ಏನು ಹೋಗ್ತಿದ್ದಿಲ್ಲ. ಮೊದಲೆಲ್ಲ KCET ಎಕ್ಸಾಮ್ ಬರ್ಕೊಂಡೆ ಈಗ MBBS ಡೆಂಟಲು ಎಲ್ಲ ಏನಿದ್ದು ಸೀಟ್ಸ್ ಎಲ್ಲನೂ ಕೂಡ ಇಲ್ಲೇ KCET ತೊಗೊತಿದ್ರು. ಬಟ್ ಸ್ವಲ್ಪ ವರ್ಷ ಏನಾಯ್ತು ಅಂದರೆ ಇವಾಗಲೂ ಕೂಡ ಸದ್ಯಕ್ಕೆ NTA ಅಂತಂದರೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಏನು ನಡೀತವೋ ಅದ್ರ ಜೊತೆನೇ ನಮ್ಮ ಕರ್ನಾಟಕ ಕೂಡ ನಡೀತಾ ಇತ್ತು. ಬಟ್ ಈ ವರ್ಷ ಇದೆಲ್ಲನೂ ಕೂಡ ಆಗಿದ್ದು ನೋಡಿ, ಅವರು ಕೂಡ ಒಂದು ಮಾತು ಹೇಳ್ತಾರೆ, ನೆಕ್ಸ್ಟ್ ವರ್ಷದಿಂದ ಬೇಡ ನಮ್ಗೆ ಅದ್ರ ಸವಾಸನೆ ಬೇಡ, ನಾವು KCET ಬರ್ಸ್ಕೊಂಡು ಇಲ್ಲೇ ಸೀಟ್ ತೊಗೊಳ್ಳೋಣ ನಮ್ಮ ಕರ್ನಾಟಕ ಅಂತ ಹೇಳಿದ್ರೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಇದಿಷ್ಟು ಅಂತೂ ಮಾಹಿತಿ ಅದ. ಈ ಮುಂದಿನ ದಿನಮಾನಗಳಲ್ಲಿ ನೋಡಬೇಕು ಏನೇನಾಗುತ್ತೋ, ಇದು ಇಲ್ಲಿ ನಿಲ್ಲುತ್ತೋ ಇಲ್ಲ ನಮ್ಮ ಕರ್ನಾಟಕಕಾರ ನಿಜವಾಗ್ಲೂ KCET ಅಷ್ಟೇ ಮಾಡ್ತಾರೋ ನೀಟ್ ಅಂದರೆ MBBS BMS ಡೆಂಟಲ್ ಸ್ಟೂಡೆಂಟ್ಸ್ ಅಂತಂದು. ನೋಡೋಣ, ಮುಂದೆ ಏನಾದರೂ ಬಂದು ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇದು ನೀಟ್ ಸ್ಟೂಡೆಂಟ್ಸ್ಗೆ ಒಂದು ಅರ್ಥ ಆಯ್ತು ಅನ್ಕೊಂತೀನಿ. ಅಂತಂದರೆ ಮುಂದಿನ ವರ್ಷ 2 ಹಂತದಲ್ಲಿ ಎಕ್ಸಾಮ್ಸ್ ನಡೆಸ್ಬೇಕಂತ ಎಲ್ಲನೂ ಕೂಡ ತಯಾರು ಮಾಡ್ಕೊತಿದ್ದಾರಂತೆ. ಇದು 1 ವರ್ಷದಲ್ಲಿ ಇಂಪ್ಲಿಮೆಂಟೇಷನ್ ಆದರೆ ಸರಿ, ಇಲ್ಲ ಅಂತಂದರೆ ಇನ್ನೊಂದು ವರ್ಷಕ್ಕಂದ್ರೂ ಬಂದೇ ಬರ್ತದೆ ಇದು. ಸರಿ, ಸದ್ಯಕ್ಕಂದ್ರೆ ಇದೆಷ್ಟು ನೀಟ್ ಅವ್ರಿಗೆ. ಆ್ಯಂಡ್ KCET ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡೋದಂತಂದರೆ, KCET ಬಗ್ಗೆ ಮಾತಾಡಿದ್ದೀನಿ. ಸೇಮ್ KCET ಸ್ಟೂಡೆಂಟ್ಸು ಕೂಡ ಎಕ್ಸಾಮ್ ಪರ್ಪಸ್ ಏನಂತಂದರೆ, ನಿಮ್ಗೆ ಗೊತ್ತಾಯಿದೆ KCET ಈಗ ನೀಟ್ ಇದು ಅಂದರೆ ನ್ಯಾಷನಲ್ ಲೆವೆಲ್ ಅಷ್ಟೊಂದು ಲೀಕ್ ಆಗಿದೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಒಂದೇ ಎಕ್ಸಾಮ್ಸ್ ಅಂತಂದರೆ KCETಲಿ ಇದು ಕೂಡ ಲೀಕ್ ಆಗ್ತಿದಲ್ವ. ಸೊ ಹಂಗಾಗಿಬಿಟ್ಟು ಇದನ್ನು ಕೂಡ ತಡೆಗಟ್ಟಬೇಕಂತಂದು, ನಿಮ್ಗೆ JEE ಎಕ್ಸಾಮ್ ಗೊತ್ತಿರುತ್ತೆ, ನಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಸ್ತಾರಲ್ವ. ಸೊ ಅದೇ ರೀತಿ KCETನೂ ಕೂಡ ಯಾವುದೇ ರೀತಿ ಎರರ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಒಂದು ಉದ್ದೇಶ ಇಟ್ಕೊಂಡು KCETನೂ ಕೂಡ ಕಂಪ್ಯೂಟರ್ ವೈಸ್ ಎಕ್ಸಾಮಿನೇಷನ್ ನಡೆಸ್ಬೇಕಂತ ಇದ್ದಾರೆ. ಅಂದರೆ ಇದು ಎಲ್ಲನೂ ಕೂಡ ಮಾತುಕತೆ ನಡೀತಾ ಇದ್ದಾವೆ, ಬಟ್ ಇಂಪ್ಲಿಮೆಂಟೇಷನ್ ಆಗೋದಿಂದ ಇದೆಲ್ಲ ಸ್ವಲ್ಪ ಡಿಲೇ ಆಗ್ಬೋದು. ಓಕೆ, ಅಂದರೆ ಈ ವರ್ಷ ಆಗಿದ್ರೆ ಇನ್ನೊಂದು ವರ್ಷ ಆದರೂ ಆಗುತ್ತೆ, ಖಂಡಿತ ಮಾಡೇ ಮಾಡ್ತಾರೆ. ಯಾಕಂದರೆ ಇದನ್ನು ಕಂಪ್ಯೂಟರ್ ವೈಸ್ ಎಕ್ಸಾಮಿನೇಷನ್ ನಡೆಸ್ಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಟ್ಯಾಬ್ ಬೇಕಾಗ್ತದೆ. ಓಕೆ, ಟ್ಯಾಬರ ಬೇಕಾಗ್ತದೆ, ಅಟ್ಲೀಸ್ಟ್ ಕಂಪ್ಯೂಟರ್ ಬೇಕಾಗ್ತದೆ. ಆ್ಯಂಡ್ ಅದಕ್ಕೊಂದು ಟ್ರೈನಿಂಗ್ ಬೇಕು. ಓಕೆ, ಸ್ಟೂಡೆಂಟ್ಸ್ ಸಡನ್ ಹೋದ ತಕ್ಷಣ ಏನೇನು ಮಾಡ್ಬೇಕಂತಂದ್ರೆ ಗೊತ್ತಾಗಲ್ಲ, ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಮಾಡಿಸ್ಬೇಕು. ಆ್ಯಂಡ್ ಅದೇ ರೀತಿ ಟೀಚರ್ಗೂ ಕೂಡ ಟ್ರೈನಿಂಗ್ ನಡೆಸಬೇಕು. ಇದಕ್ಕೆಲ್ಲನೂ ಕೂಡ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಸೊ ಇದನ್ನೆಲ್ಲನೂ ಕೂಡ ಗಮನದಲ್ಲಿಟ್ಕೊಂಡು ಮಾಡ್ಬೇಕಂತಂದರೆ ಸ್ವಲ್ಪ ಟೈಮ್ ತೊಗೊಳ್ತದೆ.
ಬಟ್ ಇದು ಮಾತ್ರ ಆಗೋ ಸಾಧ್ಯತೆ ಜಾಸ್ತಿ ಇದಾವೆ. ಎರಡು ಓಕೆ, ನೀಟು ಮತ್ತು KCET ಎರಡು ಸ್ಟೂಡೆಂಟ್ಸ್ ಇದು ಆಗಲೇಬೇಕು. ಯಾಕಂದರೆ ಮುಂದೆ ಬರುವಂಥ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಒಂದು ಎರರ್ ಆಗ್ಬಾರ್ದು, ಒಂದೊಂದು ಸಮಸ್ಯೆ ಆಗ್ಬಾರ್ದು ಅಂತಂದ್ರೆ ಇದು ನಡಿಲೇಬೇಕಾಗ್ತದೆ. ನೋಡೋಣ ಮುಂದೆ ಇದೇನಾದರೂ ಇಂಪ್ಲಿಮೆಂಟೇಷನ್ ಆಯ್ತು ಅಂದರೆ ಸ್ಟೂಡೆಂಟ್ಸ್ಗೆ ಒಳ್ಳೆ ರೀತಿಯ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಯಾಕಂತಂದರೆ ಇವು ಅಂದರೆ ಸಣ್ಣ ಪುಟ್ಟ ಎಕ್ಸಾಮ್ಸ್ ಅಲ್ಲ, ಓಕೆ, ನಿಮ್ಮ ಭವಿಷ್ಯ ನಿರ್ಧಾರ ಮಾಡುವಂಥದ್ದು ಎಕ್ಸಾಮ್ಸ್ ಆಗಿರ್ತವೆ. ಇವನ್ನೇ ಈ ಥರ ಸ್ಕ್ಯಾಮ್ ಮಾಡಿದ್ರೆ ಮತ್ತೆ ಎಲ್ಲಿ ತಲುಪಬೇಕಲ್ವಾ? ಸೊ ಇದರ ಬಗ್ಗೆ ಏನಾದರೂ ಮುಂದೆ ಅಪ್ಡೇಟ್ಗಳು ಬಂದರೆ ನಾನು ನಿಮ್ಗಂತರ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.